ಜಗತ್ತಿನಲ್ಲಿರುವ ನಾನಾ ಧರ್ಮಗಳು ಮತ್ತು ಸಂಸ್ಕೃತಿಗಳು ಇವುಗಳ ಮಧ್ಯೆ ಭಾರತೀಯ ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಗೆ ವಿಶಿಷ್ಟವಾದ ಸ್ಥಾನವಿದೆ. ಈ ಸಂಸ್ಕೃತಿ ಮತ್ತು ಈ ಸನಾತನ ಧರ್ಮ ಯಾವುದೋ ಒಂದು ನಿಶ್ಚಿತ ಕಾಲದಲ್ಲಿ ಆರಂಭವಾಗಿದೆ ಅನ್ನೋದು ನಮ್ಮ ಪರಂಪರೆಯಲ್ಲಿ ಬಂದ ವಿಷಯವಲ್ಲ. ಅನಾದಿ ಕಾಲದಿಂದಲೂ ಕೂಡ ನಮ್ಮ ದೇಶದಲ್ಲಿ ಈ ಧರ್ಮ ಸಂಸ್ಕೃತಿಗಳು ನಮ್ಮ ಆಚರಣೆಗೆ ಇರ್ತಕ್ಕಂಥದ್ದು. ಭಾರತೀಯ ಧರ್ಮ ಅಂತ ಒಂದು ಶಬ್ದದಿಂದ ನಾವು ನಮ್ಮ ದೇಶದಲ್ಲಿರುವ ನಾನಾ ಧರ್ಮಗಳನ್ನು ಹೇಳಿ ಎಲ್ಲವೂ ಭಾರತೀಯ ಧರ್ಮಗಳು ಪ್ರಸಿದ್ಧವಾಗಿವೆ. ಆ ಧರ್ಮದಲ್ಲೇ ವಿಭಿನ್ನವಾದ ಆಚರಣೆಗಳು ಶ್ರದ್ಧೆಗಳು ಇರುವ ಕಾರಣ ನಾವು ವಿಭಿನ್ನ ಧರ್ಮಗಳು ಸಂಸ್ಕೃತಿಗಳು ಪದ್ಧತಿ ಇದೆ. ಆದರೆ ಭಾರತೀಯ ಧರ್ಮ ಸನಾತನ ಧರ್ಮ ಎಂಬ ಈ ಒಂದು ಪದ ನಾನಾ ಮುಖದ ನಾನಾ ರೀತಿಯ ನಾನಾ ಆಚಾರ್ಯರು ಹೊಸ ಪ್ರವರ್ತಕ ಆಚಾರ್ಯರು ಪ್ರವರ್ತಿಸಲಾದ ಧರ್ಮಗಳು ಸಂಸ್ಕೃತಿಗಳಾಗಿರ್ಬೋದು. ಅನಾದಿ ಕಾಲದಿಂದ ಬಂದಿರತಕ್ಕಂಥ ಈ ಧರ್ಮಗಳಲ್ಲಿ ಸಂಸ್ಕೃತಿಯಲ್ಲಿ ವೈವಿಧ್ಯ ಇದ್ದರೂ ಕೂಡ ಅದು ಪರಸ್ಪರವಾಗಿ ಒಂದು ಸಂಬಂಧವನ್ನು ಪಡೆದಿದೆ. ಮೂಲ ಶ್ರದ್ಧೆ ಒಂದು ಈ ಜಗತ್ತಿಗೆ ಒಬ್ಬ ಕರ್ತ ಒಬ್ಬ ಇದ್ದಾನೆ, ಈಶ್ವರನಿದ್ದಾನೆ, ಒಂದಿದ್ದಾನೆ, ಅವನ ಅಧೀನದಲ್ಲಿ ನಾವಿದ್ದೇವೆ. ನಮ್ಮ ನಂಬಿಕೆಗಳಲ್ಲಿ ವಿಲಕ್ಷಣಗಳಿರಬಹುದು, ಆದರೆ ಮೂಲ ಆಸ್ತಿಕತೆ ಅನ್ನೋದು ನಮ್ಮ ನಂಬಿಕೆಯ ಮೂಲ ಶ್ರದ್ಧೆಯಾಗಿದೆ. ಇಂಥ ಸನಾತನ ಧರ್ಮಗಳು ಪರಸ್ಪರ ಸಹನೆಯಿಂದ ಎಷ್ಟು ಕಾಲ ಬೆಳೆದು ಬಂದಿದೆ. ಆದರೆ ಕೆಲವು ಕಾಲದಿಂದ, ಕೆಲವು ದಶಕಗಳಿಂದ, ಯಾಕೆ ಕೆಲವು ಶತಮಾನಗಳಿಂದ ಹ್ರಾಸವನ್ನು ಹೊಂದುತ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಈ ಕಾಲದಲ್ಲಿ ಭಾರತೀಯ ಸಂಸ್ಕೃತಿ, ಭಾರತೀಯ ಧರ್ಮಗಳಿಗೆ ಇತರ ಧರ್ಮಗಳ ಪ್ರಭಾವದಿಂದ, ನಾನಾ ರಾಜಕೀಯ ಕಾರಣಗಳಿಂದ ಹ್ರಾಸವನ್ನು ವಿಶೇಷವಾಗಿ ನೋಡ್ತಾ ಇದ್ದೇವೆ. ಆದರೆ ವಿಶ್ವ ಕಲ್ಯಾಣವನ್ನೇ ಧ್ಯೇಯವನ್ನಾಗಿಟ್ಕೊಂಡಿರ್ತಕ್ಕಂಥ ಈ ಎಲ್ಲ ಧರ್ಮ ಸಂಸ್ಕೃತಿಗಳ ರಕ್ಷಣೆಗಾಗಿ ಎಲ್ಲ ಸಂತರು, ವಿಭಿನ್ನ ಸಂಪ್ರದಾಯಗಳ ಸಂತರು ಏಕತ್ರ ಸೇರಿ ವಿಮರ್ಶೆ ಮಾಡಬೇಕಾದ ಒಂದು ಮತ್ತು ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ವಿಮರ್ಶೆ ಮಾಡಬೇಕಾದ ಅಗತ್ಯತೆ ಇದೆ. ಈ ದೃಷ್ಟಿಯಿಂದ ಭಾರತೀಯ ಸಂತ ಮಹಾಪರಿಷತ್ತು ಇದೇ ಜೂನ್ 16, 2025ರಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇದೆ. ಸಮಾವೇಶ ಈ ಕಾಲದಲ್ಲಿ ಅತ್ಯಗತ್ಯವಾಗಿದ್ದು, ಎಲ್ಲ ಸಂತರು ಪರಸ್ಪರ ಸಹಕಾರದಿಂದ, ಪರಸ್ಪರ ಸಹಯೋಗದಿಂದ ಮುಂದಿನ ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕು, ನಮ್ಮ ಧರ್ಮ ಸಂಸ್ಕೃತಿಗಳ ರಕ್ಷಣೆಗಾಗಿ ಯಾವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಬೇಕಾಗಿದೆ ಅನ್ನೋದನ್ನು ನಿರ್ಣಯ ಮಾಡಬೇಕಾಗಿದೆ. ಇಂಥ ಒಂದು ಭಾರತೀಯ ಮಹಾಪರಿಷತ್ತು ಏರ್ಪಡ್ತಕ್ಕಂಥ ಈ ಸಮಾವೇಶ ಯಶಸ್ವಿಯಾಗಿ ನಡೆಯಲಿ. ನಮ್ಮ ಸಂಸ್ಕೃತಿ ಧರ್ಮಗಳಲ್ಲಿ ನಂಬಿಕೆ ಇರ್ತಕ್ಕಂಥ ಎಲ್ಲ ಭಾರತೀಯರಿಗೆ ಮಾರ್ಗದರ್ಶಕವಾಗಲಿ.